ಪಕ್ಷದ ನಾಯಕರು ಹಾಗೂ ಜನಪ್ರಿಯ ಶಾಸಕರು ಕ್ಷೇತ್ರ ಸಿನಿಮಾ ಆಗಿದ್ದು ಸಾರೆ ಪ್ರೊಡ್ಯೂಸರು ದರ್ಶನ್ ಸರ್ ಬಂದಿರೋ ಸ್ಟೇಜ್ ಮೇಲೆ. ಸಾರು ದರ್ಶನ್ ಸರ್ ಎಲ್ಲ ಇದ್ರು. ನಾನು ಲಗ್ಗೆರಲ್ಲಿದ್ದೆ, ಅಲ್ಲೆಲ್ಲೋ ಒಂದ್ ಮೂರಲ್ಲಿ ನಿಂತ್ಕೊಂಡು ನೋಡ್ಬಿಟ್ಟು ಹೋಗಿದ್ದೆ. ದರ್ಶನ್ ಸರ್ ಎಲ್ಲ ಬಂದವ್ರೆ, ಸರಿಯಾಗಿ ನೋಡಕ್ ಹೋಗಿಲ್ಲ. ಅಯ್ಯೋ ದರ್ಶನ್ ಅಣ್ಣ ಬಂದವ್ರೆ, ಸಾರ್ ಎಲ್ಲ ಅವ್ರೆ, ಮುನಿರತ್ನ ಸರ್ ಎಲ್ಲ ಅವ್ರೆ ಅನ್ಕೊಂಡ್ ನೋಡ್ಕೊ ಹೋಗಿದೆ. ಒಂದ್ 3 ವರ್ಷ ಆದ್ಮೇಲೆ ಈಗ ಅದೇ ಸ್ಟೇಜ್ ಮೇಲೆ ಬಂದು ನಿಂತ್ಕೊತೀನಿ, ಇವ್ರ ಪಕ್ಕ ನಿಂತ್ಕೊತೀನಿ, ಇಷ್ಟು ಮಾತಾಡ್ತಾರೆ ಅಂದ್ರೆ ಸಖತ್ ಖುಷಿ ಆಯ್ತದೆ. ಎಲ್ಲ ದೇವರ ಆಶೀರ್ವಾದ. ಆಮೇಲೆ ಸಾರು ಫಸ್ಟ್ ಯಾವುದೇ ರಾಜಕೀಯ ಏನು ಇಲ್ದೇನೋ ಒಬ್ಬ ಕಲಾವಿದನಿಗೆ ಯಾವ ತರ ಫೋನ್ ಮಾಡಿ ಬಿಗ್ ಬಾಸ್ ಇಂದ ಬಂದ್ಮೇಲೆ ಮಾತಾಡ್ಸೋದು ಅಂದ್ರೆ, ಗಿಲಿ ಚೆನ್ನಾಗಿ ಒಳ್ಳೆ ಜನ ಇಷ್ಟೊಂದು ಪ್ರೀತಿ ಕೊಡ್ತಾವ, ಅದನ್ನ ಚೆನ್ನಾಗಿ ಯೂಸ್ ಮಾಡ್ಕಪ್ಪ, ಎಲ್ಲೂ ಎಡವು ಬೇಡ ಅಂತ ಬುದ್ಧಿಮಾತ್ ಹೇಳಿ ನೀನ್ ಇನ್ನೂ ಬೆಳಿಬೇಕು, ಅದೇ ನನ್ನ ಆಸೆ ಅಂತ ಒಂದು ಮನೆ ಮಗನಿಗೆ ಸಾರು ನನಗೆ ವಿಶ್ ಮಾಡಿದ್ರು. ಅದು ಯಾವತ್ತೂ ಮರೆಯಲ್ಲ. ಯಾರು ಅಂತಾನೆ ಗೊತ್ತಿಲ್ಲ, ಒಬ್ಬ ಕಲಾವಿದನ್ನು ಗುರುತಿಸ್ಬಿಟ್ಟು ಅಷ್ಟು ವಿಶ್ ಮಾಡ್ತಾರೆ ಅಂದ್ರೆ ಸಖತ್ ಖುಷಿ ಆಯ್ತು ಸರ್. ಡಿಸ್ಟಿಕ್ ಅಂತ ದಯವಿಟ್ಟು ನೀವೇ ಕ್ಲಾಪ್ ಮಾಡ್ಬೇಕು ಅಂದ್ರು. ಖಂಡಿತ ಬರ್ತೀನಿ ಬಾಪ ಅಂದೆ. ಅದೇ ಮೊದಲನೇ ಸಿನಿಮಾ. ಆ ಸಿನಿಮಾ ಆದ್ಮೇಲೆ ಅದೇ ದರ್ಶನ್ದು ಉಪೇಂದ್ರ ಮತ್ತೆ ದರ್ಶನ್ ಅನಾಥರು ಮಾಡಿ ಮತ್ತೆ ಕುರುಕ್ಷೇತ್ರ ಮಾಡಿದೆ. ಇರ್ಲಿ, ಭಗವಂತ ಇದ್ದಾನೆ. ನನ್ನ ಮನಸ್ಫೂರ್ತಿಯಾಗಿ ಭಗವಂತನ ಹತ್ರ ಬೇಡ್ಕೊಳ್ತೇನೆ, ದರ್ಶನ್ ಹೊರಗಡೆ ಬರಲಿ, ದರ್ಶನ್ ಒಳ್ಳೇದಾಗಲಿ. ಯಾಕೆಂದ್ರೆ ಕಲ್ಮಶ ಇಲ್ಲಿರ್ತಕ್ಕಂಥ ವ್ಯಕ್ತಿ, ಕೆಡುಕು ಬಯಸದೇ ಇರುವಂತ ವ್ಯಕ್ತಿ, ಕಾಲಚಕ್ರ ಯಾರನ್ನು ಬಿಡಲ್ಲ. ಒಂದು ಕೆಟ್ಟ ಸಮಯ, ಆ ಕೆಟ್ಟ ಸಮಯದಿಂದ ಹೊರಗಡೆ ಬಂದು ಮತ್ತೆ ನಮ್ಮಗಳ ಜೊತೆಯಲ್ಲಿ ದರ್ಶನ್ ಇಲ್ಲಿ ಬಂದು ನಿಂತ್ಕೊಳ್ಳಿ ಅಂತ ಆ ಶಿವನಲ್ಲಿ ನಾನು ಬೇಡ್ಕೊಳ್ತೇನೆ. ತಾಯಿ ರಾಜರಾಜೇಶ್ವರಿ ಅವ್ರಿಗೆ, ಆ ಕುಟುಂಬಕ್ಕೆ ಎಲ್ರಿಗೂ ಸಹ ಒಳ್ಳೇದು ಮಾಡಿ. ಮತ್ತೆ ದರ್ಶನ್ ನಮಗ್ ಬೇಕು, ನಾವೆಲ್ಲರೂ ಒಟ್ಟಿಗೆ ನೋಡೋಣ, ಒಟ್ಟಿಗೆ ಮಾತಾಡೋಣ. ಅವ್ರು ಬರಲಿ. ಕಾನೂನು ಅದ್ರ ಕೆಲಸ ಅದು ಮಾಡುತ್ತೆ. ಆ ಕಾನೂನಿನಲ್ಲಿ ಅವರು ಬಂದು ಅವ್ರು ಬೇಡ್ಕೊಳ್ಳೋಣ, ಒಳ್ಳೇದಾಗ್ಲಿ. ಸರಿಗಮಪ್ಪ ಸಿಂಗರ್ ಹಾಡು ಹೇಳೋಕೆ ಅದು ಹಾಡು ಅದಕ್ಕಿಂತ ಫೇಮಸ್ ಆಗಿದೆ ಸರ್. ಎಸ್, ದಯವಿಟ್ಟು ಎಲ್ಲ ಎಲ್ಲರೂ ಹೇಳೋದು ಸಾಲಿದೆ ಅಲ್ಲ. ಡಮಾಲ್ ಡಕ್ಕ, ನಾನು ಗೆದ್ದಿರೋದು ಪಕ್ಕ, ನಾವು ಗೆಲ್ಸಿರೋದು ಪಕ್ಕ. ಎಸ್, ಹಾಗೆ ನೀವೇನ್ ಆಗ್ಲೇನ ಈಗ್ಲೇ ಆಗ್ತೇವದ ದೊಡ್ಡವ ದೊಡ್ಡವೊಂದು ಹಾಸ್ಯ ಕೊಡು ನಮ್ಮಪ್ಪ ರಾಜ, ಸಾರ್ಗಾಕೋ ಸೊಪ್ಪು. ಎಸ್, ಈಗ ಎಲ್ಲ ನಮ್ ಟೀಚರ್ ಹೇಳ್ಕೊಟ್ಟಿದ್ದು ಒಂದೇ ಲೈನು, ಮಿಕ್ಕಿದ್ದಿನೆಲ್ಲ ಸ್ಕೂಲ್ಗೆ ಹೋಗಿ ನೋಡಪ್ಪ. ಇವಳು ಹೇಳೋದಂತ ಆಡಕ್ ಬಿಟ್ಟಿದ್ದಾನೆ ನಾನು. ಇವಾಗ ನಾನು ಹಾಡ್ದೆ ತಾನೆ, ನೀವು ನನಗೆ ಕಾಂಪ್ಲಿಮೆಂಟೇ ಕೊಟ್ಟಿಲ್ಲ.